ಇವತ್ತಿನ ರೆಸಿಪಿ ಪಾಲಕು ಮತ್ತು ಆಲೂಗಡ್ಡೆ ಮಸಾಲೆ ಯಾವ ಥರದ್ದು ಅಂತ ನೋಡೋಣ ಬನ್ನಿ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಬರಬೇಕು. ಕಡಲೆಪಪ್ಪು ಒಂದು ಸ್ವಲ್ಪ ಹಾಕ್ಕೊಬೇಕು. ಎಲ್ಲ ರುಬ್ಬಿಟ್ಕೊಂಡಿದ್ದೀವಿ ನೋಡಿ ಇಲ್ಲಿ. ಆಮೇಲೆ ಸ್ವಲ್ಪ ಕೊಬ್ಬರಿನೂ ಹಾಕ್ಕೊಂಡು ಧನಿಯಾ ಪುಡಿ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಎಲ್ಲ ಹಾಕಿ ರುಬ್ಬಿ ಅದನ್ನು ಒಂದು ಕಡೆ ಇಟ್ಕೊಬೇಕು. ಆಲೂಗಡ್ಡೆ ಬೇಯಿಸ್ಕೊಬೇಕು. ಪಾಲಕ್ ಇಲ್ಲಿ ತೊಳೆದು ಇಟ್ಟಿರೋ ಅಂಥ ಪಾಲಕು ಸಣ್ಣಕ್ಕೆ ಕುಯ್ಕೊಬೇಕು. ಆಮೇಲೆ ಆಲೂಗಡ್ಡೆ ಬೆಂದಿದೆ, ಅದರೊಳಗಡೆ ಪಾಲಕ್ ಹಾಕ್ತಾಯಿದ್ದೀನಿ. ಇವಾಗ ಪಾಲಕ್ ಹಾಕಿದ್ದಾದಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಅದರೊಳಗಡೆ ಹಾಕಬೇಕು. ನೋಡಿರಿ, ಮಸಾಲೆನೂ ಹಾಕಿದ್ದಾಯಿತು. ಸ್ವಲ್ಪ ಗರಂ ಮಸಾಲ ಹಾಕ್ಕೊಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು. ಪಾಲಕ್ ನೀರು ಬಿಟ್ಕೊಳೋದ್ರಿಂದ ಜಾಸ್ತಿ ನೀರು ಹಾಕಬೇಡಿ. ಕಲಿಸ್ಕೊತಾ ಇದ್ದೀನಿ ನೋಡಿರಿ. ಮಸಾಲೆ ತಿಕ್ಕಾಗೆ ಇರಬೇಕು. ಆಮೇಲೆ ಒಂದು ಬಾಣಲಿ ತೊಗೊಂಡು ಎಣ್ಣೆ, ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಕೆಂಪಕ್ಕಾದ್ಮೇಲೆ ಕುದೀತಾ ಇರೋ ಅಂಥ ಸಾಂಬಾರು ಒಳಗಡೆ ಹಾಕಬೇಕು. ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.